ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕಡಿಮೆ ಖರ್ಚಲ್ಲಿ ಒಂದು ಎಗ್ ಇಂಕ್ಯುಬೇಟರ್ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಗಾಯ್ಸ್, ಇದೇ ನೋಡಿ, ನಾನು ಒಂದು ರೆಡಿ ಮಾಡಿರುವಂತ ಒಂದು ಹೋಮ್ ಮೇಡ್ ಇಂಕ್ಯುಬೇಟರ್ ನೋಡಿ. ಗಾಯ್ಸ್, ನಾನು ಇವತ್ತು ನಿಮ್ಗೆ ಓನ್ಲಿ 600 ರುಪೀಸ್ ಅಲ್ಲಿ ಯಾವ ರೀತಿ ಒಂದು ಹೋಮ್ ಮೇಡ್ ಇಂಕ್ಯುಬೇಟರ್ ಮಾಡೋದಂತ ನಾನು ನಿಮ್ಗೆ ಹೇಳ್ತೇನೆ. ಇವತ್ತು ನೋಡಿ, ಲೈವ್ ಆಗಿ ಒಂದು ತೋರಿಸಿಕೊಡ್ತೇನೆ. ಈಗ ಮೊದಲನೇದಾಗಿ ಈ ಇಂಕ್ಯುಬೇಟರ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ನಾನೀಗ ನಿಮ್ಗೆ ಹೇಳ್ತೇನೆ ನೋಡಿ. ಮತ್ತೆ ಅದ್ರ ಪ್ರೈಸ್ ಕೂಡ ಎಷ್ಟು ಅಂತ ನಾನು ಹೇಳ್ತೇನೆ. ಗೈಸ್, ಇದೊಂದು 60 ವ್ಯಾಟ್ ಇದ್ದು ಬಲ್ಬು. ಇದಕ್ಕೆ ಒಂದು ಆಲ್ಮೋಸ್ಟ್ 30 ರುಪೀಸ್ ಇಲ್ಲಾಂದ್ರೆ 40 ರುಪೀಸ್ ಆಗ್ತದೆ. ಗೈಸ್, ಇದು ನೋಡಿ, ಇದು ಟೆಂಪರೇಚರ್ ಕಂಟ್ರೋಲರ್ ಅಂತ. ಇದು ಮೇನ್ ಬೇಕೇ ಬೇಕು. ಇದಿಲ್ಲದಿದ್ರೆ ಎಗ್ ಇಂಕ್ಯುಬೇಟರ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಟೆಂಪರೇಚರ್ ಕಂಟ್ರೋಲರ್ ಇದೆಯಲ್ಲ, ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಅಮೆಝಾನ್ ಅಲ್ಲಿ ಇದಕ್ಕೆ 250 ರುಪೀಸ್ ಆಗ್ತದೆ. ಈಗ ಹೋಮ್ ಮೇಡ್ ಇಂಕ್ಯುಬೇಟರ್ ಒಳಗಡೆ ಹೇಗೆ ಉಂಟಂತ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದ್ರ ಒಳಗಡೆ ಒಂದು ಹೋಲ್ಡರ್ ಉಂಟು. ಹೋಲ್ಡರಿಗೆ ಒಂದು 50 ರುಪೀಸ್ ಇಲ್ಲ 60 ರುಪೀಸ್ ಅಲ್ಲಿ ಒಂದು ಹೋಲ್ಡರ್ ಸಿಗ್ತದೆ. ಮತ್ತೆ ಅದ್ರ ಒಳಗಡೆ ನೋಡಿ, ಫುಲ್ ಈ ಹುಲ್ಲು ಹಾಕಿದ್ದೇನೆ, ಒಂದು ಪೇಪರ್ ಹಾಕಿ ಹುಲ್ಲು ಹಾಕಿದ್ದೇನೆ. ಗೈಸ್, ಇದಕ್ಕೆ ಮೈನ್ ಆಗಿ ಒಂದು ಥರ್ಮೋಕೋಲ್ ಬಾಕ್ಸ್ ಬೇಕು ನೋಡಿ. ಈ ಥರ್ಮೋಕೋಲ್ ಬಾಕ್ಸ್ಗೆ ನಾನು 200 ರುಪೀಸ್ ಕೊಟ್ಟಿದ್ದೇನೆ. ಇದ್ ನೋಡಿ, ಪ್ರೈಸ್ ಟ್ಯಾಗ್ ಇಲ್ಲಿ ಉಂಟು 190 ರುಪೀಸ್. ಇವಳು ನೋಡಿ, ನಮ್ಮನೆದ್ದು ರಾಣಿ. ಇನ್ನೊಬ್ಬ ಇದ್ದಾನೆ ನೋಡಿ, ಇವನ ಹೆಸರು ರಾಮ್ ಅಂತೇಳಿ. ಖಾಲಿ ಒಂದು 3 ಮಂತ್ ಆಗಿದೆ ಇವನಿಗೆ. ಗಾಯ್ಸ್, ಈ ಇಂಕ್ಯುಬೇಟರ್ ಯಾಕೆ ಮಾಡಿದ ಅಂತ ಹೇಳಿದ್ರೆ, ಒಂದು ಕೆಲವೊಮ್ಮೆ ಕೋಳಿ ಒಂದು ಜಾಸ್ತಿ ಮೊಟ್ಟೆ ಇರ್ತದೆ ಅಂತ ಹೇಳಿದ್ರೆ, ಒಂದು ಕೆಲವೊಮ್ಮೆ 15 ಮೊಟ್ಟೆ ಇರ್ತದೆ, ಕೆಲವು ಸತಿ 20 ಮೊಟ್ಟೆ ಇರ್ತದೆ. ಹಾಗೆ ಒಂದು 15 ಮೊಟ್ಟೆ ಇಟ್ಟರೆ ಅದನ್ನು ನಾವು ಕಾವಲ್ಲಿ ಇಡ್ಬೋದು. ಕೋಳಿ ಕೆಲವೊಮ್ಮೆ ಜಾಸ್ತಿ ಮೊಟ್ಟೆ ಇರ್ತದೆ, ಇನ್ನು ಕೆಲವೊಂದು ಸತಿ ಕೋಳಿ ಈ ಕಾವಿಗೆ ಕೂರುದಿಲ್ಲ. ಆ ಟೈಮಲ್ಲಿ ಮೊಟ್ಟೆ ವೇಸ್ಟ್ ಆಗ್ತದೆ. ಆ ಮೊಟ್ಟೆ ವೇಸ್ಟ್ ಆದ ಮೊಟ್ಟೆಯನ್ನು ನಾವೀಗ ತಿನ್ನುವ ಬದಲು ಇದ್ರಲ್ಲಿ ಯೂಸ್ ಮಾಡ್ಬೋದು. ಗೈಸ್, ಇದ್ರಲ್ಲಿ ನೋಡಿ, ಆಲ್ಮೋಸ್ಟ್ ಒಂದು 15 ಮೊಟ್ಟೆ ಇಡ್ಲಿಕ್ಕೆ ಆಗ್ತದೆ. 15ರಿಂದ ಒಂದು 20 ಮೊಟ್ಟೆ ಇಡ್ಬೋದು ಇದ್ರಲ್ಲಿ. ಈಗ ಈ ನಾನ್ ಮಾಡಿದ ಇಂಕ್ಯುಬೇಟರ್ ಉಂಟಲ್ಲ, ಅದು ಒಂದು 3rd ಟೈಮ್ ಪಾಸ್ ಆಗಿ ಈಗ ಇಂಕ್ಯುಬೇಟರ್ ಆದದ್ದು. ಫಸ್ಟಿಗೆ ಒಂದ್ಸತಿ ಇಟ್ಟು ಎಗ್ ಎಲ್ಲ ಆಮ್ಲೆಟ್ ಆಯ್ತು. ಫಸ್ಟ್ ಟೈಮ್ ಇಂಕ್ಯುಬೇಟರ್ ಮಾಡ್ಬೇಕಾದ್ರೆ ಈ ಟೆಂಪರೇಚರ್ ಕಂಟ್ರೋಲ್ ಅನ್ನು ಯೂಸೇ ಮಾಡ್ಲಿಲ್ಲ, ನಾನು ಅದನ್ನು ಪರ್ಚೇಸೇ ಮಾಡಿರ್ಲಿಲ್ಲ. ಹಾಗೆ ಇಟ್ಟಿದ್ದೆ, ಅದು ಡೈರೆಕ್ಟ್ ಓವರ್ ಹೀಟ್ ಆಗಿ ಮೊಟ್ಟೆ ಎಲ್ಲ ಆಮ್ಲೆಟ್ ಆಗಿ ಹೋಯ್ತು. ಇನ್ನೊಂದು ನೋಡಿ, ಇದು ಕೇಬಲ್. ಇದು ಕೇಬಲ್ ಮನೆಯಲ್ಲಿ ಇತ್ತು, ವೇಸ್ಟ್ ಕೇಬಲ್. ಅದರೊಟ್ಟಿಗೆ ಒಂದು ಇದು ಪ್ಲಗ್, ಇದನ್ನು ಇದಕ್ಕೆ ಹಾಕಿದ್ದೇನೆ. ಪ್ಲಗ್ ಎಲ್ಲ ಒಂದು 20 ರುಪೀಸಿಗೆ ಸಿಗ್ತದೆ ನಿಮ್ಗೆ. ಒಂದು ಕೋಳಿ ಆಲ್ಮೋಸ್ಟ್ 21 ಡೇಸಿಗೆ ಎಗ್ ಹ್ಯಾಚಿಂಗ್ ಮಾಡ್ತದೆ. ಸೊ ಹಾಗಾಗಿ 21 ದಿನ ಇದರಲ್ಲಿ ಇಡ್ಬೇಕಾಗ್ತದೆ, ಈ ಥರ್ಮೋಕೋಲ್ ಬಾಕ್ಸ್ ಅಲ್ಲಿ ಇಡ್ಬೇಕಾಗ್ತದೆ. ಆ 21 ದಿನದಲ್ಲಿ 15 ದಿನ 37 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಡ್ಬೇಕು. ಅದಾದ್ಮೇಲೆ ಅದನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಸೊ ಈಗ ಒಂದು 20 ಡೇಸ್ ಆಗ್ಬೇಕಾದ್ರೆ ಅದನ್ನ 30 ಡಿಗ್ರಿ ಸೆಲ್ಸಿಯಸ್ಗೆ ತಂದು ಇಡ್ಬೇಕು. ಈ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿ ಒಂದು ಈ ರೀತಿ ಒಂದು ಕೇಬಲ್ ಬರ್ತದೆ ನೋಡಿ, ಬ್ಲಾಕ್ ಕಲರ್ ಒಂದು ಕೇಬಲ್ ಬರ್ತದೆ. ಈ ಕೇಬಲ್ ನೊಟ್ಟಿಗೆ ಒಂದು ಈ ರೀತಿ ಒಂದು ಸೆನ್ಸರ್ ಕೂಡ ಬರ್ತದೆ, ಟೆಂಪರೇಚರ್ ಸೆನ್ಸರ್. ಇದನ್ನ ಯಾವಾಗಲೂ ಇದ್ರ ಒಳಗಡೆ ಹೀಗೆ ಹಾಕಿಡ್ಬೇಕು. ಇದು ಒಳಗಡೆ ಇರುವಾಗ ಇದರಲ್ಲಿ ಈಗ ಒಂದು ಹೀಟ್ 37 ಡಿಗ್ರಿ ಸೆಲ್ಸಿಯಸ್ ಆಗ್ಬೇಕಾದ್ರೆ ಅದು ಆಟೋಮ್ಯಾಟಿಕ್ ಟೆಂಪರೇಚರ್ ಕಟ್ ಆಗ್ತದೆ. ಓವರ್ ಹೀಟ್ ಆಗುದನ್ನ ಇದು ಪ್ರಿವೆಂಟ್ ಮಾಡ್ತದೆ. ಗೈಸ್, ಇದಕ್ಕೆ ಏನೊಂದು ಈ ರೀತಿಯ ಬೌಲ್ ಕೂಡ ಬೇಕು, ಸಣ್ಣದು ಬೌಲ್ ಬೇಕು. ಇದ್ರೊಳಗಡೆ ನೀರ್ ಹಾಕಿ ಇಡ್ಬೇಕು ನೋಡಿ. ಈ ರೀತಿ ಬೌಲ್ ಅನ್ನ ಇಲ್ಲಿ ಕೆಳಗಡೆ ಇಡ್ಬೇಕು. ಬೌಲಿಗೆ ನೀರ್ ಹಾಕಿ ಇಡ್ಬೇಕು. ನಾನೀಗ ಖಾಲಿ ಬೌಲ್ ಇಡ್ತಾ ಇದ್ದೇನೆ, ಖಾಲಿ ಇದು ತೋರಿಸ್ಲಿಕ್ಕೆ ಮಾತ್ರ, ಆಮೇಲೆ ತೆಗಿತೇನೆ. ಗೈಸ್, ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಮೊಟ್ಟೆ ಇಡ್ಬೇಕಾದ್ರೆ ಇದಕ್ಕೆ ಒಂದ್ ಸೈಡ್ ಮಾರ್ಕ್ ಮಾಡಿ ಇಡ್ಬೇಕು. ಯಾಕಂತ ಹೇಳಿದ್ರೆ ಇದನ್ನ ದಿನಾಲು ರೊಟೇಟ್ ಮಾಡ್ತಾ ಇರ್ಬೇಕಾಗ್ತದೆ. ಇಲ್ಲದಿದ್ರೆ ಕರೆಕ್ಟ್ ಹೀಟ್ ಎಲ್ಲಾ ಕಡೆ ಹೋಗುದಿಲ್ಲ, ಅವಾಗ ಮರಿ ಆಗುದಿಲ್ಲ ಇದರಲ್ಲಿ. ಸೊ ಒಂದ್ ಕಡೆ ಮಾರ್ಕ್ ಮಾಡಿ ಅದನ್ನ ಡೈಲಿ 3 ಟೈಮ್ ರೊಟೇಟ್ ಮಾಡ್ಬೇಕು. ಗೈಸ್, ಈ ಬೌಲಲ್ಲಿ ನೀರು ಯಾಕೆ ಇಡುದು ಅಂತ ಹೇಳಿದ್ರೆ, ಹ್ಯುಮಿಡಿಟಿ ಕಂಟ್ರೋಲ್ ಆಗ್ಲಿಕ್ಕೆ. ಅದು ತೇವಾಂಶ ಅದರಲ್ಲಿ ಇದ್ರೆ ಒಳ್ಳೇದು, ಇಲ್ಲದಿದ್ರೆ ಹೀಟ್ ಜಾಸ್ತಿ ಆಗ್ತದೆ. ಕೆಲವರು ಅದಕ್ಕೆ ಈ ಬೌಲ್ ಇಡುವ ಬದಲು ಸ್ಪ್ರೇ ಮಾಡೋದಾದ್ರೆ ಸ್ಪ್ರೇ ಕೂಡ ಮಾಡ್ಬೋದು. ಒಂದು ಬಾಟ್ಲ್ ಅಲ್ಲಿ ನೀರು ಹಾಕಿ ಅದನ್ನ ಸ್ಪ್ರೇ ಕೂಡ ಮಾಡ್ಬೋದು. ಒಂದು 2 ಟೈಮ್ ಡೈಲಿ 2 ಟೈಮ್ ಸ್ಪ್ರೇ ಮಾಡ್ಬೋದು. ಈ ಹೋಮ್ ಮೇಡ್ ಎಗ್ ಇಂಕ್ಯುಬೇಟರ್ಗೆ ಮೈನ್ ಆಗಿ ನಿಮ್ಮ ಮನೆಯಲ್ಲಿ ಇನ್ವರ್ಟರ್ ಇದ್ರೆ ಮಾತ್ರ ಇದನ್ನ ಯೂಸ್ ಮಾಡಿ. ಇನ್ವರ್ಟರ್ ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಈಗ ಕರೆಂಟ್ ಹೋದ್ರೆ ಇದು ಟೆಂಪರೇಚರ್ ಎಲ್ಲ ಸೆಟ್ ಮಾಡಿರೋದು ನೀವು ವೇಸ್ಟ್ ಆಗಿಬಿಡ್ತದೆ, ಆವಾಗ ಹೀಟ್ ಆಗುದಿಲ್ಲ. ಅದರಲ್ಲಿ ಹೀಟ್ ಯಾವಾಗ್ಲೂ ಒಂದೇ ರೀತಿ ಇರುವ ಹಾಗೆ ಮೇಂಟೈನ್ ಮಾಡ್ಬೇಕು. ಗೈಸ್, ಇದರಲ್ಲಿ ನೋಡಿ, ಒಂದು ಈ ರೀತಿ ಒಂದು ಸೆನ್ಸರ್ ಕೊಟ್ಟಿರ್ತಾರೆ, ಟೆಂಪರೇಚರ್ ಸೆನ್ಸರ್. ಇದು ಬ್ಲಾಕ್ ಕಲರ್ ವೈರ್. ಮತ್ತೆ ಇದರಲ್ಲಿ ಈ ಕಡೆ 2 ವೈರ್ ಬರ್ತದೆ. ಇದು ನಿಮ್ಗೆ ಡೈರೆಕ್ಟ್ ಪ್ಲಗ್ ಕನೆಕ್ಟ್ ಮಾಡ್ಲಿಕ್ಕೆ.
ಅದಾದ್ಮೇಲೆ ಈ ಕಡೆಯಿಂದ 2 ವೈರ್ ಬಂದಿರ್ತದೆ, ವೈಟ್ ಮತ್ತೆ ಬ್ಲ್ಯಾಕ್. ಇದನ್ನ ಬಲ್ಬ್ ಇದು ಹೋಲ್ಡರಿಗೆ ಕೊಡ್ಬೇಕು. ಗಾಯ್ಸ್, ಈ ಇಂಕ್ಯುಬೇಟರ್ ಈಗ ಲೈವ್ ಆಗಿ ನಾನು ಮನೆ ಒಳಗಡೆ ಹೋಗಿ ನಿಮ್ಗೆ ಪವರ್ ಹಾಕಿ ತೋರಿಸ್ತೇನೆ ನೋಡಿ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿ. ಗಾಯ್ಸ್, ಇವಾಗ ಲೈವ್ ಆಗಿ ತೋರಿಸ್ತೇನೆ ನೋಡಿ ಪವರ್ ಹಾಕಿ. ನೋಡಿ ಇದ್ರಲ್ಲಿ ಈಗ 37ಗೆ ಸೆಟ್ ಮಾಡಿದ್ದೇನೆ. ಈಗ 37 ಆದ್ಮೇಲೆ ಇದು ಆಟೋಮ್ಯಾಟಿಕ್ ಕಟ್ ಆಫ್ ಆಗ್ತದೆ. 36, ಈಗ 37 ಆಗ್ತಾ ಬಂತು ನೋಡಿ. ಈಗ 37 ಆದ್ಮೇಲೆ ಆಟೋಮ್ಯಾಟಿಕ್ ಕಟ್ ಆಫ್ ಆಗ್ತದೆ. ಈಗ ಪವರ್ ಕಟ್ ಆಫ್ ಆಗ್ತದೆ. ಒಂದ್ಸತಿ ಪವರ್ ಕಟ್ ಆಫ್ ಆದ್ಮೇಲೆ ಮತ್ತೆ ಪುನಃ ಆನ್ ಆಗ್ತದೆ ಸ್ವಲ್ಪ ಹೊತ್ತಾದ್ಮೇಲೆ. ಇಷ್ಟೇ ಗಾಯ್ಸ್, ಈ ಇಂಕ್ಯುಬೇಟರ್ ಅನ್ನ ಈಸಿಯಾಗಿ ಮಾಡ್ಕೋಬಹುದು.